ಹಾಯ್, ವೆಲ್ಕಮ್ ಬ್ಯಾಕ್ ದಿವಿಶ್ರೀ ಯೂಟ್ಯೂಬ್ ಚಾನಲ್. ನಾನು ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಿದ್ದೀನಿ. ಎಷ್ಟು ಈಸಿ ಗೊತ್ತಾ? ರೆಸ್ಟೋರೆಂಟಲ್ಲೆಲ್ಲ ಹೇಗಿರುತ್ತೋ ಅದೇ ಥರ ಸೇಮ್ ಟೇಸ್ಟಿಂಗ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ಮತ್ತು ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ನಾನು ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಪನ್ನೀರ್ಗೆ ಸಾಲ್ಟು ಮತ್ತು ಅರಿಶಿನ ಸ್ವಲ್ಪ ಖಾರನ ಸೇರಿಸಿ ನೀಟಾಗಿ ಅದನ್ನು ಫ್ರೈ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಫ್ರೆಶ್ ಕ್ರೀಮ್ನ ಹೊರಗಡೆ ಎಲ್ಲೂ ತೊಗೊಂಬಂದಿಲ್ಲ, ಮನೇಲೇ ಸಹ ರೆಡಿ ಮಾಡ್ಕೊತಿದ್ದೀನಿ. ನೆನೆಸಿಟ್ಟಿರೋ ಗೋಡಂಬಿನ ಅದನ್ನು ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಹಾಲಿನ ಕೆನೆನ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊತೀನಿ. ಇದು ಸೇಮ್ ಫ್ರೆಶ್ ಕ್ರೀಮ್ ಥರನೇ ಇರುತ್ತೆ, ಅಂದರೆ ಹೊರಗಡೆ ಎಲ್ಲ ಸಿಗೋ ಫ್ರೆಶ್ ಕ್ರೀಮ್ ಥರನೇ ಇರುತ್ತೆ. ಟೇಸ್ಟಲ್ಲಿ ಡಿಫ್ರೆನ್ಸ್ ಇರ್ಬೋದು, ಆದರೆ ಹೆಲ್ತ್ ವಿಷಯಕ್ಕೆ ಬಂದರೆ ಮನೇಲೇ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು ತುಂಬ ಆರೋಗ್ಯಕರವಾಗಿರುತ್ತೆ. ಹಾಗೆ ನಾನಿಲ್ಲಿ ಪಾಲಕ್ನ ಅದನ್ನು ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟು ನೀರಲ್ಲಿ ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ಸಹ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಇದು ಕಲರ್ ತುಂಬ ಚೆನ್ನಾಗಿರುತ್ತೆ, ಗ್ರೀನಿಶ್ ಆಗಿರುತ್ತೆ. ಮಕ್ಕಳೆಲ್ಲ ಕಲರ್ಫುಲ್ ಆಗಿರೋದನ್ನ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಪಾಲಕ್ನ ಎಳೆ ತಗೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಮತ್ತು ಅದೇ ಫ್ರೈ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಎಷ್ಟು ಬೇಕೋ ನಿಮಗೆ ಟೇಸ್ಟ್ ತಕ್ಕನಂಗೆ ನೀವು ಹಾಕ್ಕೊಳ್ಳಿ. ನಾನು 2 ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ 1 ಸ್ಪೂನಷ್ಟು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ನಿಜವಾಗ್ಲೂ ಟ್ರೈ ಮಾಡಬೇಕು. ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ನೋಡಿ, ಅದೇ ಥರನೇ ಇರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು 2 ಟೊಮೆಟೋನ, ಅಂದರೆ ಒಂದು ಮೀಡಿಯಮ್ ಸೈಜ್ 2 ಟೊಮೆಟೋನ ಪ್ಯೂರಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಟೊಮೆಟೊ ಅದು ಫುಲ್ಲು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಎಣ್ಣೆ ಬಿಟ್ಕೊಂಬರ್ತಿರುತ್ತೆ. ಈ ಥರ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಅಂದರೆ ಟೊಮೊಟೊದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ನೋಡಿ ಇವಾಗ ಅದು ಕಲರೆಲ್ಲ ಹೇಗೆ ಚೇಂಜ್ ಆಗಿದೆ ಅಂತ, ಇವಾಗ ಅದು ಬೆಂದಿದೆ ಅಂತ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈಗಲೇ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಮತ್ತು ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ. ಹೆಚ್ಚಿಗೆ ಇದಕ್ಕೆ ಯಾವ ಥರದ್ದು ಮಸಾಲನೂ ಸಹ ಬಳಸ್ಕೊತಿರಲ್ಲ, ಜಸ್ಟ್ 1 ಸ್ಪೂನಷ್ಟು. ಬೇಕಾದರೆ ಗರಂ ಮಸಾಲನ ಸ್ಕಿಪ್ ಕೂಡ ಮಾಡ್ಕೋಬೋದು. ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ, ಹೆಲ್ದಿಯಾಗಿ ಇರುತ್ತೆ. ಮನೇಲೇ ಎಲ್ಲನೂ ರೆಡಿ ಮಾಡ್ಕೋತಿರೋದ್ರಿಂದ ಹೋಮ್ ಮೇಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಪಾಲಕ್ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ಹೊತ್ತು ಇವಾಗ ಏನು ಅದನ್ನು ಕುದಿಸೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಾವು ಪಾಲಕ್ನ ಬೇಯಿಸ್ಬಿಟ್ಟು ಸೇರಿಸ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಆದರೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ನಿಮಗೆ ಗ್ರೇವಿಗೆ ನೀರೇನಾದರೂ ಬೇಕು ಹದ ನೋಡ್ಕೊಂಡು ಬೇಕಾದರೆ ನೀರು ಸೇರಿಸ್ಕೋಬೋದು. ನಾನಿವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ ಟ್ಯೂಬ್ಸು, ಅದನ್ನು ಸೇರಿಸ್ಕೊಂಡು ಅದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ. ಹಾಗೆ ನಾವು ಫ್ರೆಶ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು 3 ಸ್ಪೂನಷ್ಟು ನಾನು ಇದಕ್ಕೆ ಫ್ರೆಶ್ ಕ್ರೀಮ್ನ ಸೇರಿಸ್ಕೊಂಡು ಲಾಸ್ಟಿಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಪಾಲಕ್ ಅಂತ ಆರೋಗ್ಯಕ್ಕೂ ಅಂತೂ ತುಂಬಾ ಒಳ್ಳೆಯದು. ಪನ್ನೀರು ಮತ್ತು ಪಾಲಕ್ಕು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ರೆಸ್ಟೋರೆಂಟ್ ಥರನೇ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸೈಡಿಗೆ ತುಪ್ಪ ಅಥವಾ ಆಯಿಲ್ನ ಯೂಸ್ ಮಾಡ್ಕೋಬೋದು ಒಗ್ಗರಣೆಗೆ. ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಅಚ್ಚದ ಖಾರ ಪುಡಿ ಅಂದರೆ ಒಂದು 1/2 ಸ್ಪೂನಷ್ಟು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ
ಕಡೆ ಕುದೀತಿರೋದಕ್ಕೆ ಹಾಕ್ತಾ ಇದ್ದೀನಿ, ಸೇರಿಸ್ಕೊತಿದ್ದೀನಿ. ಅದು ಹಾಕುವಾಗ ಅದು ಚಿರ್ ಅಂತ ಬರಬೇಕು ಸೌಂಡ್, ಅವಾಗ ಅದು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಿಂಪಲಾಗಿ ಫಾಸ್ಟಾಗಿ ಪಾಲಕ್ ಪನ್ನೀರ್ ರೆಡಿನೇ ಆಗೋಯ್ತು. ಸಖತ್ ಟೇಸ್ಟಿ ಆಗಿರುತ್ತೆ, ರೆಸ್ಟೋರೆಂಟ್ ಥರನೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಸಹ ತಿಳಿಸಿ. ಮಿಸ್ ಮಾಡಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.